ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 350 ಗ್ರಾಮ್ ಹಾಗಲಕಾಯಿ ಬಿಟ್ಟರ್ಗೋರ್ಡ್ ತಗೊಂಡಿದ್ದೇನೆ. ಒಂದು ದೊಡ್ಡ ಸೈಜ್ ಮಾವಿನ ಹಣ್ಣು ಮ್ಯಾಂಗೋ, ಒಂದು ಕ್ಯಾರೆಟ್, 5 ಹಸಿಮೆಣಸು ಗ್ರೀನ್ ಚಿಲ್ಲೀಸ್, ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಸಣ್ಣ ಲಿಂಬೆ ಸೈಜ್ ಹುಣಸೆ ಹುಳಿ ಟ್ಯಾಮ್ರಿಂಡ್, ಅದನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. 2 ದೊಡ್ಡ ಸೈಜ್ ಈರುಳ್ಳಿ, 2 ಮೀಡಿಯಂ ಸೈಜ್ ಟೊಮ್ಯಾಟೊ. ಈ ರೆಸಿಪಿಗೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಒಳ್ಳೆಯದಾಗುತ್ತೆ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾದ ನಂತರ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಹಸಿಮೆಣಸು ಹಾಕೊಳ್ಳೋಣ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಹಸಿಮೆಣಸು ಫ್ರೈ ಆದ ನಂತರ ನಾವು ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಮೇನ್ ಸ್ಟೆಪ್, ಫಾಲೋ ಮಾಡಿ. ಅದರೊಟ್ಟಿಗೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ನೀವಿಲ್ಲಿ ನೋಡ್ಬೋದು, ಈರುಳ್ಳಿಗೆ ಒಳ್ಳೆ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈ ರೀತಿ ಒಳ್ಳೆ ಫ್ರೈ ಆಗಬೇಕು, ಸಾಕು. ಈಗ ಟೊಮೆಟೊ ಹಾಕೋಣ. ಟೊಮೆಟೊ ಸಹ ಸಾಫ್ಟ್ ಆಗಬೇಕು. ಟೊಮೆಟೊ ಸಾಫ್ಟ್ ಆಗಲಿ, ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ. ಟೊಮೆಟೊ ಸಾಫ್ಟ್ ಆಗಿದೆ. ಈಗ ನಾವು ಹಾಗಲಕಾಯಿ ಮತ್ತು ಕ್ಯಾರೆಟ್ ಹಾಕೋಣ. ಹಾಗಲಕಾಯಿಯನ್ನು ಸಣ್ಣ ಸಣ್ಣಕ್ಕೆ ತುಂಡು ಮಾಡಿ ಹಾಕಿ, ಕ್ಯಾರೆಟ್ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕಿ. ಒಂದು 2 ಮಿನಿಟ್ಸ್ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಳುವ. ಈಗ ಹುಣಸೆ ಹುಳಿ ರಸ ಹಾಕೋಣ, ಟ್ಯಾಮ್ರಿನ್ ಜ್ಯೂಸು. ಆನಂತರ ಕಟ್ ಮಾಡಿಟ್ಟ ಮಾವಿನ ಹಣ್ಣು ಹಾಕೋಣ, ಮ್ಯಾಂಗೋ. ರಫ್ಲಿ ಚಾಪ್ ಮಾಡಿ ಹಾಕಿದ್ದೇನೆ. ಪುನ್ನೊಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಅರಶಿನ, ಟರ್ಮರಿಕ್ ಹಾಕೊಳ್ಳುವ, ಒಂದು 1/4 ಟೀ ಸ್ಪೂನ್ ಅಷ್ಟು. ಈಗ ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಹಾಗಲಕಾಯನ್ನು ಬೇಯಲಿಕ್ಕೆ ಬಿಡುವ. ತರಕಾರಿ ಎಲ್ಲ ಬೇಯಲಿ. ಮಧ್ಯ ಮಧ್ಯದಲ್ಲಿ ಬಾಯಿ ತೆಗೆದಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳಿ.